ಪ್ರಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿನಿ ಮತ್ತೊಮ್ಮೆ ರಾಜಕೀಯ ಭವಿಷ್ಯ ನುಡಿದು ಚರ್ಚೆಗೆ ಗ್ರಾಸವಾಗಿದ್ದಾರೆ. 2026ರ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಗಳ ಬಗ್ಗೆ ಅವರು ಹೇಳಿರುವ ಮಾತುಗಳು ಈಗ ಸೋಷಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಿವೆ. ಅವರ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಈ ಪೋಸ್ಟ್ಗಳಲ್ಲಿ ಕೆಲವು ಮಾತುಗಳು ಜನರಲ್ಲಿ ಕುತೂಹಲ ಹುಟ್ಟಿಸಿದ್ರೆ, ಇನ್ನೂ ಕೆಲವು ಮಾತುಗಳು ರಾಜಕೀಯವಾಗಿ ದೊಡ್ಡ ಚರ್ಚೆಗೆ ಕಾರಣವಾಗ್ತಿವೆ. ವಿಜಯ್ ಕಿಂಗ್ ಮೇಕರ್ ಆಗ್ತಾರಾ ಅನ್ನೋ ಚರ್ಚೆ ಹೆಚ್ಚಾಗಿದೆ. ಜೊತೆಗೆ ಸ್ಟಾಲಿನ್ ಮುಖ್ಯಮಂತ್ರಿಯಾದರೆ ವಿಜಯ್ ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಭವಿಷ್ಯ ಕೂಡ ಹೊರಬಂದಿದೆ. ತಮಿಳುನಾಡಿನ ವಿಷಯಕ್ಕೆ ಬಂದ್ರೆ ಕಿನಿ ಹೇಳೋದೇನಂದ್ರೆ, ಡಿಎಂಕೆ ಅಂದ್ರೆ ದ್ರಾವಿಡ ಮುನ್ನೇತ್ರ ಕಳಗಂ ಮತ್ತೆ ಅಧಿಕಾರಕ್ಕೆ ಬರುತ್ತದೆ. ಆದರೆ ಈ ಬಾರಿ ಸುಲಭದ ಗೆಲುವಾಗೋದಿಲ್ಲ, ಮತಗಳಲ್ಲೂ ಸೀಟುಗಳಲ್ಲೂ ಸ್ಪಷ್ಟ ಕುಸಿತವಾಗುತ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಹಿಂದಿನಂತ ಕ್ಲೀನ್ ಮ್ಯಾಂಡೇಟ್ ಸಿಗೋದಿಲ್ಲ ಅನ್ನೋ ಅರ್ಥ. ಆದ್ರೂ ಮುಖ್ಯಮಂತ್ರಿಯಾಗಿ ಎಂಕೆ ಸ್ಟಾಲಿನ್ ಮತ್ತೆ ಅಧಿಕಾರ ಹಿಡಿಯುತ್ತಾರೆ ಅನ್ನೋ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಈ ಬಾರಿ ಸರ್ಕಾರ ಸಂಪೂರ್ಣ ಬಹುಮತದಿಂದ ಅಲ್ಲ, ಮೈತ್ರಿ ಅಥವಾ ಹೊರಗಿನ ಬೆಂಬಲದ ಮೇಲೆ ನಿಲ್ಲಬಹುದು ಅಂತ. ಇನ್ನೊಂದು ಕುತೂಹಲಕಾರಿ ಅಂಶ ಏನಂದ್ರೆ, ತಮಿಳುನಾಡಿನಲ್ಲಿ ಬೇರೆ ಪಕ್ಷದವರೊಬ್ರು ಉಪಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಭವಿಷ್ಯ. ಈ ಉಪಮುಖ್ಯಮಂತ್ರಿ ಬೇರೆ ಯಾರೂ ಅಲ್ಲ, ವಿಜಯ ಅನ್ನೋದು ಇವರ ಮಾತಿನಿಂದ ಸ್ಪಷ್ಟವಾಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ವಿಜಯ್ ಅವರ ಡಿಎಂಕೆ ಮತ್ತು ಟಿವಿಕೆ ಪಕ್ಷಗಳ ಜೊತೆಗಿನ ಹೊಂದಾಣಿಕೆಯನ್ನ ಅವರು ಸೂಚಿಸಿದ್ದಾರೆ. ಇದರ ಹಿಂದೆ ಧಾರ್ಮಿಕ ಮತ್ತು ರಾಜಕೀಯ ಸಮೀಕರಣಗಳನ್ನು ಅವರು ಸೂಚಿಸಿದ್ದಾರೆ. ಆದರೆ ಇದನ್ನ ಪ್ರತ್ಯಕ್ಷವಾಗಿ ಸಾಬೀತು ಮಾಡುವಂಥ ಯಾವುದೇ ಸ್ಪಷ್ಟ ರಾಜಕೀಯ ಬೆಳವಣಿಗೆಗಳು ಈಗಾಗಲೇ ಕಾಣಿಸ್ಕೊಂಡಿಲ್ಲ ಅನ್ನೋದು ಗಮನಿಸಬೇಕಾದ ವಿಷಯ. ಇದೇ ವೇಳೆ ಅಧಿಕಾರಕ್ಕೇರಿದ್ರೂ ಕೂಡ ಡಿಎಂಕೆ ಪಕ್ಷ ಸಂಪೂರ್ಣ ಕುಸಿತಕ್ಕೆ ಒಳಗಾಗುತ್ತೆ ಅನ್ನೋದು ಕಿನಿಯವರ ಇನ್ನೊಂದು ದೊಡ್ಡ ಹೇಳಿಕೆ. ಜೊತೆಗೆ ಭಾರತೀಯ ಜನತಾ ಪಕ್ಷ ತನ್ನ ಮತ, ಶೇಕಡ ಮತ್ತು ಸೀಟುಗಳನ್ನ ಹೆಚ್ಚಿಸಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇದು ತಮಿಳುನಾಡಿನ ಸಾಂಪ್ರದಾಯಿಕ ರಾಜಕೀಯ ಸಮೀಕರಣದಲ್ಲಿ ಬದಲಾವಣೆಯ ಸೂಚನೆ ಆಗ್ಬೋದು. ಆದರೆ ಇದು ಎಷ್ಟು ವಾಸ್ತವವಾಗತ್ತೆ ಅನ್ನೋದು ಫಲಿತಾಂಶದ ಮೇಲೆ ಅವಲಂಬಿತ. ಈಗ ಪ್ರಶ್ನೆ ಬರುತ್ತೆ, ವಿಜಯ್ ಅವರ ಪಕ್ಷದ ಬಗ್ಗೆ ನೋಡೋದಾದ್ರೆ, ಸಿನಿಮಾ ಸ್ಟಾರ್ ಆಗಿರೋ ವಿಜಯ್ ಅವರಿಗೆ ಭಾರಿ ಫ್ಯಾನ್ ಫಾಲೋಯಿಂಗ್ ಇದೆ. ಅವರ ಸಿನಿಮಾಗಳಿಗೆ ಸಿಗೋ ಓಪನಿಂಗ್ ನೋಡಿದ್ರೆ ರಾಜಕೀಯದಲ್ಲೂ ಅದೇ ಮಟ್ಟದ ಸಕ್ಸಸ್ ಸಿಗುತ್ತೆ ಅನ್ನೋ ಭಾವನೆ ಹಲವರಿಗೆ ಇದೆ. ಆದರೆ ನೆಲದ ಮಟ್ಟದ ರಾಜಕೀಯ ಬೇರೆ ಕತೆ. ಅಭಿಮಾನಿಗಳು ಚಿತ್ರಮಂದಿರದಲ್ಲಿ ಕೂಗಿ ಕಿರ್ಚೋದು ಬೇರೆ, ಮತಗಟ್ಟೆಗೆ ಹೋಗಿ ಮತ ಹಾಕೋದು ಬೇರೆ. ಇತಿಹಾಸ ನೋಡಿದ್ರೆ ನಟರ ಜನಪ್ರಿಯತೆ ಕೆಲವೊಮ್ಮೆ ಮತವಾಗಿ ಮಾರ್ಪಟ್ಟಿದೆ. ಆದರೆ ಅದು ಸಂಘಟಿತ ಪಕ್ಷ, ನೆಲದ ಮಟ್ಟದ ಕಾರ್ಯಕರ್ತರು, ಸ್ಪಷ್ಟ ಅಜೆಂಡಾ ಇವುಗಳಿಲ್ಲದೆ ಸಾಧ್ಯವಾಗೋದಿಲ್ಲ. ವಿಜಯ್ ಅವರ ಪಕ್ಷ ಈಗಷ್ಟೇ ಬಲವಾಗಿ ಸಂಘಟನೆ ಕಟ್ಟಿಕೊಳ್ಳೋ ಹಂತದಲ್ಲಿದೆ. ಹೀಗಾಗಿ ಈ ಚುನಾವಣೆಯಲ್ಲಿ ಅವರು ಕಿಂಗ್ ಮೇಕರ್ ಆಗೋ ಸಾಧ್ಯತೆ ಇರಬಹುದು. ಆದರೆ ನೇರವಾಗಿ ಗೆದ್ದು ಅಧಿಕಾರಕ್ಕೆ ಬರೋದು ಇನ್ನೂ ಕಷ್ಟದ ಗುರಿ ಅಂತ ಹೇಳ್ಬೋದು. ಇನ್ನು ಪಶ್ಚಿಮ ಬಂಗಾಳದ ಕಡೆ ನೋಡಿದ್ರೆ ಮಮತಾ ಬ್ಯಾನರ್ಜಿ ಬಗ್ಗೆ ಕಿಣಿಯವರ ಭವಿಷ್ಯ ಹೆಚ್ಚು ಸ್ಫೋಟಕವಾಗಿದೆ. ಅವರು ಸ್ಪಷ್ಟವಾಗಿ ಹೇಳಿದ್ದು 2026ರ ಚುನಾವಣೆಯಲ್ಲಿ ಮಮತಾ ಅಧಿಕಾರ ಕಳೆದುಕೊಳ್ತಾರೆ ಅನ್ನೋದು. ಈ ಹಿಂದೆ ಅವರು ಹೇಳಿದ್ದಂತೆ 2024 ನಂತರ ಮಮತಾ ಅವರಿಗೆ ಒಳ್ಳೆಯ ಸಮಯ ಅಂತ ಹೇಳಿದ್ರೂ, ಈಗ 2026ಕ್ಕೆ ಬಂದಾಗ ಪರಿಸ್ಥಿತಿ ಬದಲಾಗುತ್ತದೆ ಅಂತ ಹೇಳಿದ್ದಾರೆ. ಫಲಿತಾಂಶಗಳು ಭಾರತವನ್ನೇ ಆಶ್ಚರ್ಯಗೊಳಿಸುತ್ತವೆ ಅನ್ನೋ ಮಾತು ಕೂಡ ಚರ್ಚೆಗೆ ಕಾರಣವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಭಾರೀ ಮಟ್ಟದ ಮತದಾನ ನಡೆದಿದೆ. ಮೊದಲ ಹಂತದಲ್ಲೇ ಸುಮಾರು 92% ಹೆಚ್ಚು ಮತದಾನ ಆಗಿರೋದು ಜನರ ತೀವ್ರ ಆಸಕ್ತಿ ತೋರಿಸುತ್ತದೆ. ಇಷ್ಟು ಹೆಚ್ಚು ವೋಟಿಂಗ್ ಆಗೋದು ಸಾಮಾನ್ಯವಾಗಿ ಬದಲಾವಣೆಯ ಸೂಚನೆಯಾಗಿರಬಹುದು ಅನ್ನೋ ಅಭಿಪ್ರಾಯ ಕೆಲವರದು. ಆದರೆ ಇದು ಯಾವ ದಿಕ್ಕಿಗೆ ತಿರುಗುತ್ತೆ ಅನ್ನೋದು ಸ್ಪಷ್ಟವಾಗಿ ಹೇಳೋದಕ್ಕೆ ಇನ್ನೂ ಬೇಗ. 2ನೇ ಹಂತದ ಮತದಾನವೂ ಮುಗಿದ್ಮೇಲೆ ಮಾತ್ರ ಸ್ಪಷ್ಟ ಚಿತ್ರ ಸಿಗಲಿದೆ. ಒಟ್ಟಿನಲ್ಲಿ ನೋಡಿದ್ರೆ ಪ್ರಶಾಂತ್ ಕಿನಿ ಅವರ ಭವಿಷ್ಯಗಳು ಸಾಕಷ್ಟು ಅಟ್ರಾಕ್ಟಿವ್ ಆಗಿದ್ದರೂ, ರಾಜಕೀಯದಲ್ಲಿ ಅಂತಿಮ ತೀರ್ಪು ಕೊಡೋದು ಜ್ಯೋತಿಷ್ಯ ಅಲ್ಲ, ಮತದಾರರು. ನೆಲದ ಮಟ್ಟದ ಕೆಲಸ, ನಾಯಕತ್ವ, ಸ್ಥಳೀಯ ಸಮಸ್ಯೆಗಳು, ಮೈತ್ರಿ ಸಮೀಕರಣಗಳು ಇವೆಲ್ಲ ಸೇರಿ ಫಲಿತಾಂಶ ತೀರ್ಮಾನವಾಗುತ್ತೆ. ಹೀಗಾಗಿ ಈ ಭವಿಷ್ಯಗಳನ್ನ ಕುತೂಹಲವಾಗಿ ನೋಡ್ಬೋದು. ಆದರೆ ಫೈನಲ್ ರಿಸಲ್ಟ್ ಅನ್ನೋದು ಮೇ 4ರಂದು ಬರುವ ಮತ ಎಣಿಕೆಯಲ್ಲಿ ಮಾತ್ರ ಗೊತ್ತಾಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.